ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಮತ್ತೊಂದು ಹೋಟೆಲ್ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತಾ ಇದ್ದೀನಿ. ಸೊ ಐಸಿರಿ ಕೆಫೆ 80 ಫೀಟ್ ರಸ್ತೆ ಶಾಂತಿನಿಕೇತನ್ ಲೇಔಟ್ ಅರಕೆರೆಯಲ್ಲಿ ಇರುವಂತಹ ಈ ಒಂದು ಹೋಟೆಲ್ಗೆ ನಾನಿವತ್ತು ಬಂದಿದ್ದೀನಿ. ಸೊ ಇಲ್ಲಿ ಏನೆಲ್ಲ ಸ್ಪೆಷಲ್ ಇದೆ, ಏನು ವೆರೈಟಿ ಸಿಗುತ್ತೆ, ಈ ಹೋಟೆಲ್ಲು ಬೆಳಗ್ಗಿನ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಉಪಹಾರ ಆಗಿರ್ಬೋದು, ಚಾಟ್ಸು ಹಾಗೆಯೇ ಚೈನೀಸ್ ಐಟಮ್ಸ್ಗೆ ತುಂಬಾ ಫೇಮಸ್ ಅಂತೆ. ಸೊ ಬನ್ನಿ, ಇನ್ಯಾಕೆ ತಡ. ಹೋಟೆಲ್ ಐಸಿರಿ ಕೆಫೆ ಸಿಲಿಕಾನ್ ಸಿಟಿ ಜನರ ನೆಚ್ಚಿನ ಫುಡ್ ಕಾರ್ನರ್. ಬ್ರೇಕ್ಫಾಸ್ಟ್ ಕಾಂಬೋ, ಸೌತ್ ಮೀಲ್ ಸವಿಯಲು ಇಷ್ಟಪಡುವಂತವರಿಗೆ ಹೇಳಿ ಮಾಡಿಸಿದ ಜಾಗ. ಅದರಲ್ಲೂ ಮಸಾಲ ದೋಸೆ ತಿನ್ನಲು ಜನ ದೂರದ ಊರುಗಳಿಂದಲೂ ಈ ಹೋಟೆಲ್ಗೆ ಭೇಟಿ ಕೊಡ್ತಾರೆ. ಶಾಂತಿನಿಕೇತನ್ ಲೇಔಟ್ ಅರಕೆರೆಯಲ್ಲಿರುವ ಈ ಹೋಟೆಲ್ನಲ್ಲಿ ಶುಚಿ ರುಚಿ ಜೊತೆಗೆ ಗ್ರಾಹಕರ ಕೈಗೆಟುಕುವ ದರದಲ್ಲಿ ವಿವಿಧ ಶೈಲಿಯ ತಿನಿಸುಗಳನ್ನ ನೀಡಲಾಗ್ತಾ ಇದೆ. ಹೋಟೆಲ್ ಉದ್ಯಮದಲ್ಲೇ 35 ವರ್ಷಕ್ಕೂ ಅಧಿಕ ವರ್ಷಗಳ ಅನುಭವ ಹೊಂದಿರುವ ಬಿಪಿ ಕೃಷ್ಣಕುಮಾರ್ ಐಸಿರಿ ಕೆಫೆಯನ್ನ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಮಸಾಲಾ ಮತ್ತು ರವಾ ಆನಿಯನ್ ದೋಸೆಗೆ ವಿಶೇಷ ಫ್ಯಾನ್ ಬೇಸ್. ಎಸ್, ಐಸಿರಿ ಕೆಫೆಯಲ್ಲಿ ತಯಾರಿಸುವ ಮಸಾಲ ದೋಸೆಗೆ ವಿಶೇಷ ಫ್ಯಾನ್ ಬೇಸ್ ಇದೆ. ದೂರದ ಏರಿಯಾಗಳಿಂದ ಜನರು ಇಲ್ಲಿ ಸಿಗುವ ರವಾ ಆನಿಯನ್ ದೋಸೆ ಸವಿಯೋಕೆ ಇಲ್ಲಿಗೆ ಭೇಟಿ ಕೊಡ್ತಾರೆ. ಜೊತೆಗೆ ಇಲ್ಲಿ ತಯಾರಿಸುವ ಎಲ್ಲಾ ದೋಸೆಗೆ ಬಳಸುವ ತುಪ್ಪ ಅಥವಾ ಯಾವುದೇ ಡೈರಿ ಪ್ರಾಡಕ್ಟ್ಗಳು ನಂದಿನಿಯದ್ದೇ ಆಗಿರುತ್ತೆ. ಸೀಸನಲ್ ಫ್ರೂಟ್ಸ್ ಹಲ್ವಾ ಮತ್ತು ಹಾಲ್ಬಾ ಇಲ್ಲಿ ತುಂಬಾನೇ ಫೇಮಸ್. ಐಸಿರಿ ಕೆಫೆಯಲ್ಲಿ ಸೀಸನಲ್ ಫ್ರೂಟ್ಸ್ ನ ಹಲ್ವಾ ಸಿಗ್ತಾ ಇದ್ದು ಸಖತ್ ಟೇಸ್ಟಿಯಾಗಿರುತ್ತೆ. ಜೊತೆಗೆ ರಾಗಿ, ಜೋಳ ಮತ್ತು ರವೆಯನ್ನ ಬಳಸಿ ತಯಾರಿಸುವ ಹಾಲ್ಬಾಯಿ ಗ್ರಾಹಕರ ಬಾಯಲ್ಲಿ ನೀರೂರಿಸುವಂತಿರುತ್ತೆ. ನಾವು ಮನೆಯಲ್ಲೇ ಮಷೀನ್ ಹಾಕಿ ತೆಂಗಿನಕಾಯಿ ಮತ್ತು ಕಡಲೆಕಾಯಿ ಎಣ್ಣೆಯನ್ನ ತಯಾರಿಸಿ ಮಾರುಕಟ್ಟೆಗೂ ಐಸಿರಿ ಪ್ಯೂರ್ ಎಣ್ಣೆಯನ್ನ ಪರಿಚಯಿಸಿದ್ದೇವೆ. ನಾವು ನಮ್ಮಲ್ಲೂ ಅದೇ ಅಡುಗೆ ಎಣ್ಣೆಯನ್ನ ಬಳಸ್ತೇವೆ. ನಮ್ಮ ಹೋಟೆಲ್ನ ರವಾ ಆನಿಯನ್ ದೋಸೆ ತುಂಬಾನೇ ಫೇಮಸ್. ನಾವು ಶುಚಿ, ರುಚಿ ಮತ್ತು ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿದ್ದೇವೆ ಅಂತಾರೆ ಹೋಟೆಲ್ ಮಾಲೀಕರು. ಐಸಿರಿ ಕೆಫೆ ಹೋಟೆಲ್ನ ಮೊದಲ ಮಹಡಿಯಲ್ಲಿ 100ರಿಂದ 300ಕ್ಕೂ ಹೆಚ್ಚು ಮಂದಿ ಆರಾಮಾಗಿ ಕುಳಿತುಕೊಳ್ಳಬಹುದಾದ ಸುಸಜ್ಜಿತ ಅವನಿ ಪಾರ್ಟಿ ಹಾಲ್ ಸಹಿತ ಇದೆ. ಇಲ್ಲಿ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಆರತಕ್ಷತೆ, ಬಿಸಿನೆಸ್ ಮೀಟಿಂಗ್, ನಾಮಕರಣ ಸಮಾರಂಭಗಳು ನಡೆಯುತ್ತವೆ. ವಾರಾಂತ್ಯದಲ್ಲಿ ಒಂದಲ್ಲ ಒಂದು ಸಮಾರಂಭ ಇದ್ದೇ ಇರುತ್ತೆ. ಕೌಟುಂಬಿಕ ಸಮಾರಂಭಗಳಿಗೆ ಉತ್ತಮ ತಾಣ ಇದಾಗಿದೆ. ಹೋಟೆಲ್ ಮುಂಭಾಗದಲ್ಲಿಯೇ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ದ್ವಿಚಕ್ರ ಹಾಗೂ ತ್ರಿಚಕ್ರ ವಾಹನ ಸವಾರರು ಹೋಟೆಲ್ ಮುಂಭಾಗದಲ್ಲಿಯೇ ವಾಹನಗಳನ್ನ ನಿಲ್ಲಿಸಬಹುದು. ಐಸಿರಿ ಪ್ಯೂರ್ ಕಡಲೆಕಾಯಿ ಮತ್ತು ತೆಂಗಿನಕಾಯಿ ಎಣ್ಣೆಯೂ ಸಿಗಲಿದೆ. ಐಸಿರಿ ಕೆಫೆಯಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ಐಸಿರಿ ಬ್ರ್ಯಾಂಡ್ನದ್ದೇ ಐಸಿರಿ ಪ್ಯೂರ್ ಕಡಲೆಕಾಯಿ ಮತ್ತು ತೆಂಗಿನಕಾಯಿ ಎಣ್ಣೆಯನ್ನ ಬಳಸಲಾಗುತ್ತೆ. ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಶುದ್ಧವಾಗಿ ತಯಾರಿಸಲ್ಪಟ್ಟ ಕಡಲೆಕಾಯಿ ಎಣ್ಣೆಯನ್ನ ಗ್ರಾಹಕರಿಗೂ ಇಲ್ಲಿ ನೀಡಲಾಗ್ತಾ ಇದೆ. ಹಾಗಾಗಿ ನೀವು ಕೂಡ ಐಸಿರಿ ಪ್ಯೂರ್ ಎಣ್ಣೆಯನ್ನೇ ಖರೀದಿಸಬಹುದು. ಹೋಟೆಲ್ನಲ್ಲಿ ಕಾಪಾಡಿರುವ ಶುಚಿತ್ವ, ರುಚಿಕರ ಊಟ, ಗ್ರಾಹಕರಿಗೆ ಸ್ನೇಹಿ ವಾತಾವರಣ ಹಾಗೂ ಕೈಗೆಟುಕುವ ದರದಲ್ಲಿ ಊಟ ತಿಂಡಿಗಳನ್ನ ಈ ಹೋಟೆಲ್ ನೀಡುತ್ತಾ ಇದೆ. ಇದನ್ನ ಪರಿಗಣಿಸಿ ಬೃಹತ್ ಬೆಂಗಳೂರು 2022-23ನೇ ದರ್ಶಿನಿ ಇನ್ ಬೆಂಗಳೂರು ಪ್ರಶಸ್ತಿಗೆ ಐಸಿರಿ ಕೆಫೆ ಭಾಜನವಾಗಿದೆ ಅಂತಾರೆ ಹೋಟೆಲ್ ಮಾಲೀಕರಾದ ಕೃಷ್ಣಕುಮಾರ್ ಭಟ್. ದೃಷ್ಟಿಕೋನ ಅಂತ ಬಂದಾಗ ನಮ್ಮ ಗ್ರಾಹಕರಿಗೆ ಒಳ್ಳೆ ರುಚಿಯಾದ ಪದಾರ್ಥಗಳನ್ನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶವಾಗಿತ್ತು. ಬಂದರಘಟ್ಟ ರಸ್ತೆಯಲ್ಲಿ ಅಷ್ಟು ಒಳ್ಳೆಯದು ಯಾವುದೂ ಇರಲಿಲ್ಲ ಇಲ್ಲಿ ನಾವು ಮುಂಚೆ ಬರುವಾಗ. ಈಗ ಸುಮಾರು ಹೋಟ್ಲ್ಗಳಾಗಿದ್ದಾವೆ. ಸೊ ಒಳ್ಳೆ ಪದಾರ್ಥ ಕಡಿಮೆ ಬೆಲೆಯಲ್ಲಿ, ಅಂದರೆ ಅವರಿಗೆ ಕೈಗೆಟುವ ಬೆಲೆಯಲ್ಲಿ ಎಲ್ಲ ಪ್ರತಿಯೊಂದೂ ಕಡಿಮೆ ಕೊಡೋಕ್ಕೆ ಬರೋಲ್ಲ. ಇವತ್ತಿನ ದಿನ ಪರಿಸ್ಥಿತಿಯಲ್ಲಿ ತುಂಬ ಬೆಲೆಗಳಲ್ಲಿ ವಿಪರೀತ ಜಾಸ್ತಿ ಆಗ್ತಾಯಿದೆ. ಅದರಿಂದ ಆದಷ್ಟು ಕಡಿಮೆ ಬೆಲೆಯಲ್ಲಿ ಒಳ್ಳೆ ಫುಡ್ ಕೊಡುವಂಥದ್ದು ಒಂದು ನಮ್ಮ ಉದ್ದೇಶ ಆಗಿತ್ತು. ಮತ್ತು ರುಚಿಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೀವಿ. ಕ್ವಾಲಿಟಿಗಿಂತ ಜಾಸ್ತಿ ಕ್ಲೀನ್ನೆಸ್ ನೋಡ್ತೀವಿ, ಅದು ಮುಖ್ಯ. ಹೋಟೆಲ್ ಉದ್ಯಮದಲ್ಲಿ ಎಷ್ಟು ವರ್ಷದ ಅನುಭವ, ಹಾಗೆ ನಿಮ್ಮ ಸ್ಟಾರ್ಟಿಂಗ್ ಡೇಸ್ನ ನೆನಪಿಸ್ಕೊಳ್ಳೋದು? ನನ್ನ ಹುಟ್ಟೆ ಹೋಟ್ಲಲ್ಲಿ ಅಂತ ಹೇಳ್ಬೋದು. ಯಾಕಂದರೆ ತಂದೆ ಹೋಟ್ಲಿತ್ತು ಆವಾಗ ರಾಜಾಜಿನಗರದಲ್ಲಿ. ಅಲ್ಲಿಂದ ನಮ್ಮ ಪಯಣ ಶುರುವಾಗಿತ್ತು. ಓದುವಾಗಲೂ ನಾನು ಹೋಟ್ಲಲ್ಲೇ ಇರ್ತಿದ್ದೆ ಅಪ್ಪನ ಜೊತೆ. ಅಪ್ಪನಿಗೆ ರಸ್ಟಿ ಬಿಡೋದು, ಅವ್ರು ಮಾರ್ಕೆಟಿಗೆ ಹೋದಾಗ ನಾವು ಕ್ಯಾಶಲ್ಲಿ ನಿಂತ್ಕೊಳ್ಳೋದು, ಈ ಥರದ್ದೇ ಹಾಗೆ ಅದರಲ್ಲೇ ಬಂದಿದ್ದು. ಅಮ್ಮ ಕೂಡ ಹೋಟ್ಲಿಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ಲು. ಕಡೆಗೆ ನಾನು ಬಂದು ನಮ್ಮ ಭಾವನ ಹತ್ರ ಸೇರಿಕೊಂಡೆ. ಅಡಿಗಾಸ್ ಗ್ರೂಪ್ ಕೇಳಿರ್ಬೋದೆಲ್ಲ. ಆ ಗ್ರೂಪಲ್ಲೇ ಸುಮಾರು 35 ವರ್ಷ ಅದರಲ್ಲೇ ವೈಸ್ ಪ್ರೆಸಿಡೆಂಟ್ ಆಗಿ ನಾನು ಮೊನ್ನೆ ರೀಸೆಂಟ್ 4 ಇಯರ್ಸ್ ಬ್ಯಾಕ್
ನಾವು ವಾಲಂಟ್ರಿ ತಗೊಂಡು ಹೊರಗೆ ಬಂದು ನಾನು ಇಲ್ಲಿ ಶುರು ಮಾಡಿದ್ದು. ಹೇಗಿದೆ ರೆಸ್ಪಾನ್ಸ್? ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಐಸಿರಿ ಕೆಫೆ ಅಂತ ಹೇಳಿದರೆ ಈಗ ಜನಗಳೊಂದು ಲ್ಯಾಂಡ್ಮಾರ್ಕ್ ಆಗಿದೆ ಇಡೀ ಬನ್ನರ್ಘಟ್ಟ ರೋಡಲ್ಲಿ. ಎಲ್ಲರೂ ಹುಬ್ಬಾರಿಸ್ತಾರೋ ನಿಮ್ದು ಅದು ಅಂತ, ಅಷ್ಟು ಚೆನ್ನಾಗಿ ವಿತಿನ್ ಶಾರ್ಟ್ ಸ್ಪ್ಯಾನಲ್ಲಿ ಒಳ್ಳೆ ಹೆಸರು ಮಾಡಿದೆ. ಈಗ ಐಸಿರಿ ಕೆಫೆ ಇದ್ದು ನಾನು ಬರ್ತಾ ನೋಡಿದೆ, ಎಣ್ಣೆ ಕೂಡ ಇದೆ. ಹೌದು ಹೌದು. ಈಗ ಕಡಲೆ ಬೀಜನೇ ತಗೊಳ್ಳಿ ನೀವು. ಕಡಲೆ ಬೀಜ 1 kg ಕಡಲೆ ಬೀಜಕ್ಕೆ 110 ರೂಪಾಯಿ ಮಿನಿಮಮ್, ಎಷ್ಟು ಕಡಿಮೆ ಅಂತಂದ್ರೂ 110 ರೂಪೀಸ್ಗೆ ಸಿಗುತ್ತೆ. 1 kg ಆಯಿಲ್ ತೆಗಿಬೇಕಾದ್ರೆ ಕಡಲೆ ಬೀಜದಿಂದ 3 kg ಕಡಲೆ ಬೀಜ ಬೇಕು. ಸೊ ಅಲ್ಲೇ 330 ರೂಪಾಯಿ ಅಲ್ಲೇ ಆಯಿತು. ಬಟ್ 150 ರೂಪಾಯಿಗೆ ಮಾರ್ಕೆಟಲ್ಲಿ ಸಿಗ್ತಾಯಿದೆ. ಹೇಗೆ ಸಿಗುತ್ತೆ ಅಂತ ತಲೆ ಕೆಡಿಸ್ಕೊಂಡ್ರೆ ಫುಲ್ಲಿ ಅಡಲ್ಟ್ರೇಷನ್ ಆಗ್ತಾಯಿದೆ. ಸೊ ಇದನ್ನು ಏನಾರ ಮಾಡಿ ನಾವು ಸರಿ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಮನೆಯಲ್ಲೇ ಒಂದು ಮೆಷಿನ್ ಹಾಕಿ ಆಯಿಲ್ ತಯಾರಿಸ್ತಾ ಇದ್ದಾರೆ. ಸೊ ಅವ್ರ ಹತ್ರ ಒಂದು ಮಾತಾಡಿಕೊಂಡು ಆಯಿಲನ್ನು ಈಗ ನಾನು ತೊಗೊಂಡು ಮಾರ್ಕೆಟ್ ಮಾಡ್ತಾಯಿದ್ದೀನಿ. ಪಾಪ ಅವರು ಸಣ್ಣ ರೀತಿಯಲ್ಲಿ ಮಾಡ್ತಾಯಿದ್ರು. ಅದನ್ನು ನಾವು ತೊಗೊಂಡು ಆಯಿಲನ್ನು ಈಗ ಐಸಿರಿ ಅಂತ ಒಂದು ಐಸಿರಿ ಪ್ಯೂರ್ ಅಂತ ಒಂದು ಆಯಿಲ್ ಬಾಟಲ್ ಮಾಡಿ ಅದನ್ನು ನೀಟಾಗೆ ಈಗ ನಮ್ಮ ಹೋಟ್ಲಲ್ಲೇ ಮಾರ್ತಾಯಿದ್ದೀವಿ. ಅದನ್ನು ಹೋಟೆಲ್ಸೆಲ್ಲ ನಮ್ಮಲ್ಲಿ ಯೂಸ್ ಮಾಡೋದು ಕೂಡ ಅದೇ ಆಯಿಲೇ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ನಂದಿನಿ ಪ್ಯೂರ್ ತುಪ್ಪ, ಬೆಣ್ಣೆ, ಪ್ರತಿಯೊಂದು ಪ್ರಾಮಿನೆನ್ಸ್ ನಾವು ಅದಕ್ಕೆ ಕೊಡೋದು. ಐಸಿರಿ ಕೆಫೆಯಲ್ಲಿ ಏನು ಸ್ಪೆಷಲ್, ಏನು ಜಾಸ್ತಿ ಸ್ಪೆಷಲ್ ಅಂತಂದರೆ ಅದು ನಾವು ಮಾಡಿರೋದಲ್ಲ. ನಾವು ಎಲ್ಲ ಐಟಮು ಚೆನ್ನಾಗೇ ಮಾಡ್ತೀವಿ. ಬಟ್ ಅದನ್ನು ಜನ ಇಷ್ಟಪಟ್ಟು ತೊಗೊಳ್ತಾ ಇರೋದು ಲೆಕ್ಕ ಹಾಕ್ಕೊಂಡ್ರೆ ನಾವು ಮಸಾಲೆ ದೋಸೆ, ರವಾ ಆನಿಯನ್ ದೋಸೆ ಅಂತೂ ತುಂಬ ಇಷ್ಟಪಡ್ತಾರೆ ಜನ. ಎಲ್ಲೆಲ್ಲಿಂದೋ ಬರ್ತಾರೆ. ರವಾ ಆನಿಯನ್ನು ನಮಗೆ ಎಲ್ಲೂ ಸಿಗಲ್ಲ, ಇಡೀ ಬೆಂಗಳೂರಲ್ಲಿ ಈ ಥರ ರವಾ ಆನಿಯನ್ ಸಿಗಲ್ಲ ಅಂತ ಬರ್ತಾರೆ. ಮತ್ತು ಮಂಗಳೂರು ಬನ್ಸು, ಪಡ್ಡು, ಇದೆಲ್ಲ ವೆರೈಟೀಸ್. ಸ್ವೀಟ್ಸ್ ಎಲ್ಲ ಹಾಲ್ಬಾಯಿ ತುಂಬ ಚೆನ್ನಾಗಿ ಹೋಗುತ್ತೆ. ಕೇಸರಿಬಾತ್ ಚೆನ್ನಾಗಿರುತ್ತೆ. ಕೇಸರಿಬಾತು ಆ ಸೀಸನಲ್ಲಿ ಏನೇನು ಫ್ರೂಟ್ ಸಿಗುತ್ತೆ ಅದನ್ನೆಲ್ಲ ಮಾಡ್ತಾಯಿದ್ದೀವಿ. R&D ಮಾಡಿಬಿಟ್ಟು ಒಂದು 2 ವಾರ R&D ಮಾಡಿ ಒಂದು ಹದ ಸಿಕ್ಕಿದ ಮೇಲೆ ನಮಗೆ ಅದನ್ನು ಗ್ರಾಹಕರಿಗೆ ಕೊಡ್ತಾಯಿದ್ದೀವಿ. ಚೈನೀಸಲ್ಲಿ ನಮ್ಮ ತುಂಬ ಚೆನ್ನಾಗಿದೆ ಚೈನೀಸು. ಪನ್ನೀರ್ ಫಿಂಗರ್ಸ್ ಅಂತ ಮಾಡ್ತಾನೆ. ಮಕ್ಕಳಿಗಂತೂ ಅಷ್ಟು ಫೇವ್ರೇಟ್. ಬರ್ತಿದ್ದಂಗೆ ಬಂದು ಫಸ್ಟು ಅವ್ರಿಗೆ ಒಂದು ಕಿಯಾಸ್ಕ್ ಹಾಕಿದ್ದೀವಿ. ಅವರೇ ಬಿಲ್ಲಿಂಗ್ ಮಾಡೋವಂಥದ್ದು. ಮಕ್ಕಳೇ ಮಾಡ್ಕೊಂಡ್ಬಿಡ್ತಾರೆ. ಫಸ್ಟ್ ನನಗೆ ಪನ್ನೀರ್ ಫಿಂಗರ್ ಬೇಕು, ಮಿಕ್ಕಿದ ಅಪ್ಪ ಅಮ್ಮ ಏನು ಬೇಕಾದ್ರೂ ಆರ್ಡ್ರ್ ಮಾಡ್ಕೋಬೋದು. ಆ ರೀತಿ ಚೆನ್ನಾಗಿರುತ್ತೆ. ಹೊರಗಿಂದ ತುಂಬ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಸಾಫ್ಟ್ ಇರುತ್ತೆ. ಮಕ್ಳಿಗೆ ತುಂಬ ಲೈಕ್ ಆಗ್ತಾಯಿದೆ ಅದು. ಇನ್ನೊಂದು ಕ್ರಿಸ್ಪಿ ಕಾರ್ನ್ ಚಿಲ್ಲಿ ಅಂತ ಇದೆ, ಅದು ನಮ್ಮ ಯೂನಿಕ್ ಐಟಮೇ. ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಈಗ ಇಲ್ಲಿ ಬರುವಂಥ ಜನರಿಗೆ? ಯಾವ ರೀಸನ್ಗೆ ಬರಬೇಕು ಅವರಂದರೆ ಬೇರೆ ಹೋಟೆಲಿಂದ ಏನು ಸ್ಪೆಷಲ್? ನಮ್ಮಲ್ಲಿ ಅದನ್ನು ಯಾವ ರೀತಿ ಹೇಳಬೇಕಂತ ಗೊತ್ತಾಗಲ್ಲ. ನನ್ನ ಮನಸ್ಸಲ್ಲಂತೂ ಇದೆ, ನಮ್ಮಲ್ಲಿ ತಿಂದವ್ರು ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಅಂತಲೇ ನಾನು ಯಾವತ್ತೂ ಹೇಳ್ಕೊಳ್ಳೋದು. ಯಾಕಂದರೆ ಅಷ್ಟು ರುಚಿ ಒಳ್ಳೆ ಪದಾರ್ಥ. ಮಾರ್ಕೆಟಲ್ಲಿ 5 ರೂಪಾಯಿ ಜಾಸ್ತಿ ಇದೆ ಅಂದರೂ ಕೂಡ ಅದನ್ನೇ ತಂದು ಹಾಕ್ತೀವಿ. ಸೊ ನಮ್ಮಲ್ಲಿ ಏನೇ ತಿಂದರೂ ನಮ್ಮ ಕಸ್ಟಮರ್ ಪುಣ್ಯಾತ್ಮರು ಅಂತಲೇ ಹೇಳ್ಕೊಳ್ತೀವಿ. ಕೆಲವು ಹೋಟೆಲ್ ನಾನು ನೋಡಿ ಇದನ್ನು ಹೇಳ್ತಾ ಇರೋದು, ಅಷ್ಟು ಅನ್ಹೈಜಿನಿಕ್ ಆಗಿರುತ್ತೆ. ನಾನು ಪಾಯಿಂಟ್ಔಟ್ ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಬಟ್ ಆ ರೀತಿ ಮಾಡಬಾರ್ದು. ನಮಗೊಂದು ಎಥಿಕ್ಸ್ ಇರಬೇಕು. ಹೇಗೆ ಕೊಡಬೇಕು ಗ್ರಾಹಕರಿಗೆ. ಪಾಪ ಎಲ್ಲಿಂದಲೋ ಬರ್ತಾರೆ, ಆಸೆ ಇಟ್ಕೊಂಡು ಬರ್ತಾರೆ. ಅವ್ರಿಗೊಂದು ನಮ್ದು ಯೂನಿಕ್ ಐಟಮ್ ಕೊಡಬೇಕು. ನನ್ನ ಧ್ಯೇಯ ಅದೇನೆ. ಕಲ್ತಿದ್ದು ಅದೇನೆ. ನಮ್ಮ ಹೋಟ್ಲಲ್ಲಿಂದ ಕಲ್ತಿದ್ದು ಅದೇನೆ. ಈಗ ಪಾರ್ಟಿ ಹಾಲ್ ಬಗ್ಗೆ ಹೇಳಿದ್ರಿ ಸರ್. ಪಾರ್ಟಿ ಹಾಲ್ ಈಗ 1.5 ವರ್ಷ ಆಯಿತು. ಮಾಡಿ ಮೇಲೆ 2 ಫ್ಲೋರ್ ಖಾಲಿ ಇದ್ದಿತ್ತು. ಸೊ ನಮ್ಮ ಲ್ಯಾಂಡ್ ಲಾರ್ಡ್ ನೀವೇ ಮಾಡಿ ಅಂತ ಹೇಳಿದ್ರು. ಅದನ್ನು ಯುಟಿಲೈಸ್ ಮಾಡಿಕೊಂಡು 2 ಫ್ಲೋರಲ್ಲಿ ಪಾರ್ಟಿ ಹಾಲ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ಕಸ್ಟಮರ್ಸು ಅಷ್ಟೇ. ಒಂದು ಮದುವೆ ಕೂಡ ಆಯಿತು. ಒಂದು 200 ಜನದೊಂದು ಮದುವೆ ಕೂಡ ಆಗಿದೆ. ನಮ್ಮದು ಇಲ್ಲಿ ಕೆಪಾಸಿಟಿ ಬಂದು 150 ಸೀಟಿಂಗ್ ಕೆಪಾಸಿಟಿ ಇದೆ ಹಾಲಲ್ಲಿ. ಜೊತೆಯಲ್ಲಿ ಮಾಡಿ ಮೇಲೆ ಡೈನಿಂಗ್ ಹಾಲ್ ಇದೆ. ಸೊ ಬಫೆ ಆದರೆ ಒಂದು 200-250 ಜನ ತನಕನೂ ಆರಾಮಾಗಿ ಮಾಡ್ಬೋದು. ಚೆನ್ನಾಗಿದೆ ಪಾರ್ಟಿ ಹಾಲ್. ಬನ್ನಿ ಒಮ್ಮೆ ಎಲ್ಲ. ಹಾಲ್ ಚಾರ್ಜಸ್ ಬಂದು ಡಿಪೆಂಡ್ಸ್ ಅಪಾನ್ ದ ಮೆನು. ಆ್ಯಕ್ಚುಲಿ ಇಷ್ಟು ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ. ಕೆಲವ್ರಿಗೆ 3 ಸ್ವೀಟ್ ಬೇಕು, 4 ಸ್ವೀಟ್ ಬೇಕು ಅಂತಾರೆ. ಅದು ರೇಟ್ ಹಾಗೆ ರೈಸ್ ಆಗ್ತಾ ಹೋಗುತ್ತೆ. ಬೇಸಿಕ್ ಇವಾಗ 475 ಪರ್ ಹೆಡ್ ಇಟ್ಟಿದ್ದೀವಿ ಸೌತ್ ಇಂಡಿಯನ್ಗಾದರೆ. ನಾರ್ತ್ ಇಂಡಿಯನ್ಗೆ 575 ಇದೆ. AC ಹಾಲ್ ಇದೆ. ಪಾರ್ಕಿಂಗ್ ಆ್ಯಂಪಲ್ ಪಾರ್ಕಿಂಗ್ ಸ್ಪೇಸ್ ಇದೆ. ಏನೂ ತೊಂದರೆ ಇಲ್ಲ. ಇಲ್ಲಿ 4 ರೋಡು ಆರಾಮಾಗಿರುತ್ತೆ. ನೀಟಾಗಿ ಪಾರ್ಕ್ ಮಾಡ್ಕೊಂಡು ಬರ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ. ನನ್ನ ಹೆಸರು ಕೃಷ್ಣಕುಮಾರ್ ಭಟ್ ಅಂತ. ಇಲ್ಲಿ ನಾನೇ ಪ್ರೊಪ್ರೇಟ್ರು. 4 ವರ್ಷ ಆಯಿತು ಹೋಟೆಲ್ ಮಾಡಿ. ಮುಂಚೆ ಅಡಿಗಾಸ್, ವಾಸುದೇವ್ ಅಡಿಗಾಸಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದೆ. ಈಗ 4 ಇಯರ್ಸಿಂದ ಇಲ್ಲಿ ನಾನೇ ಓನ್ ಮಾಡಿದ್ದೀನಿ. ಇದು ಇನ್ನೊಂದು ಬೆಹರಿನಲ್ಲಿ ಕೂಡ ನಮ್ಮ ಹೋಟ್ಲ್ ಒಂದಿದೆ, ದ ಗ್ರ್ಯಾಂಡ್ ಅಶೋಕ ಅಂತ ಅಲ್ಲೂ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ನನ್ನ ಮಗ ಅಲ್ಲಿ ನೋಡ್ಕೊಳ್ತಾ ಇದ್ದಾನೆ. ಇನ್ನು ಇಲ್ಲಿಗೆ ಭೇಟಿ ಕೊಟ್ಟಂತಹ ಜನ ಏನಂತಾರೆ ನೋಡಿ. ಚೆನ್ನಾಗಿರ್ತದೆ. ನಾವು ಇಡ್ಲಿ, ವಡೆ, ದೋಸೆ, ಪೂರಿ ಚೆನ್ನಾಗಿರ್ತದೆ. ನಾವು ಸುಮಾರು ಇದು ಓಪನ್ ಆದಾಗಿಂದ ಬರ್ತಾಯಿದ್ದೀವಿ. ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ, ವಡೆ ಎಲ್ಲ
ಎಲ್ಲ ಚೆನ್ನಾಗಿರುತ್ತೆ ಪ್ರತಿಯೊಂದು. ನಮಗೆ ಫೇವ್ರೇಟ್ ಕೇಸರಿ ಬಾತ್ ಚೆನ್ನಾಗಿರುತ್ತೆ. ಕಸ್ಟಮರಲ್ಲಿ ಚೆನ್ನಾಗಿದೆ ಮೇಡಮ್. ಜಾಸ್ತಿ ಏನು ಅಂತೆಲ್ಲ ಎಲ್ಲ ಥರ ವೆರೈಟೀಸ್ ಫುಡ್ಸ್ ಇದೆ. ಓಕೆ ಫೈನ್ ಫುಡ್. ನಮಗೆ ಫೇವ್ರೇಟ್ ಬಂದು ದೋಸೆ, ಮಸಾಲೆ ದೋಸೆ, ಅದರ್ವೈಸ್ ಪಡ್ಡು. ಕ್ವಾಲಿಟಿ ಆಗಲಿ ಕ್ವಾಂಟಿಟಿ ಆಗಲಿ ಎಲ್ಲ ಹೈಜೀನ್ ಆಗಿದೆ, ಏನು ಇಶ್ಯೂಸ್ ಇಲ್ಲ. ಪಾರ್ಕಿಂಗ್ ನಾರ್ಮಲಾಗಿ ನೋಡ್ತಾ ಇರೋರು ನೀವೇ, ತಲೆನೋವಿಲ್ಲ, ಯಾವುದೇನು ಇಶ್ಯೂಸ್ ಇಲ್ಲ. ಔಟ್ ಆಫ್ ಔಟ್ ಕೊಡಿ, ಪರವಾಗಿಲ್ಲ. 100% ಕೊಡಿ. ಇಲ್ಲ 100% ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ನಾವು ರೆಗ್ಯುಲರಾಗಿ ಇಲ್ಲೇ ಬರೋದು, ತೊಂದರೆ ಇಲ್ಲ. ಹೋಟೆಲ್ ಜೊತೆಗೆ ದೊಡ್ಡ ಮಟ್ಟದ ಆರ್ಡರ್ಗಳನ್ನು ಸಹ ತೆಗೆದುಕೊಳ್ಳಲಿದ್ದು ಶಾಲಾ ಕಾಲೇಜುಗಳು, ಕಾರ್ಪೊರೇಟ್ ಕ್ಯಾಂಪಸ್ಗಳಿಗೆ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಹೀಗಾಗಿ ಸುತ್ತಲಿನ ಕಂಪನಿಗಳು ತಮ್ಮ ಸಂಸ್ಥೆಯಲ್ಲಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಇಲ್ಲಿಂದಲೇ ಊಟವನ್ನು ಸರಬರಾಜು ಮಾಡಲಾಗುತ್ತೆ. ಆನ್ಲೈನ್ ವಹಿವಾಟುಗಳಾದ ಊಬರ್ ಈಸ್ಟ್, ಸ್ವಿಗ್ಗಿ ಹಾಗೂ ಝೊಮ್ಯಾಟೊ ಮೂಲಕವೂ ಆರ್ಡರ್ ಮಾಡಬಹುದು. ಚೈನೀಸ್ ತಿನಿಸುಗಳಿಗೂ ಸೈ ಐಸಿರಿ ಕೆಫೆ.